2 ಕೊರಿಂಥದವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 14ನೇ ವಚನ. ಕ್ರಿಸ್ತನ ಅನ್ಯೂನತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಸುಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿದ್ದಾರೆ. ಅನುದಿನವೂ ಸಹ ನಿಮ್ಮ ಭಾರವನ್ನು ಹೊರುವ ಆತನು, ನಿಮ್ಮ ಜೀವಿತದಲ್ಲಿ ಜಯವನ್ನು ಸಹ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾರೆ. ಇಂದು ಕಳೆದ ದಿನಗಳಲ್ಲಿಯೂ ಸಹ ನೀವು ಸ್ವತಂತ್ರ ಸ್ಥಿತಿಯಲ್ಲಿ ಇದ್ದೀರಾ? ನಿರಾಶರಾಗಿ ಕಳವಳದಲ್ಲಿಯೂ ನಾಳೆ ಏನಾಗಲ್ಪಡ್ತದೋ, ಈ ದಿನದ ಪರಿಸ್ಥಿತಿಗಳು ಏನೆಂಬುದಾಗಿ ಇಲ್ಲಿ ನಿರೀಕ್ಷಿಸ್ತಾ ಇದ್ದೀರಾ? ಭಯಪಡಬೇಡ್ರಿ, ಕರ್ತನು ನಿಮ್ಮ ಜೊತೆಯಲ್ಲಿದ್ದಾರೆ. ಅವರು ಯಾವಾಗಲೂ ಸಹ ನಿಮ್ಮ ಅನ್ಯೂನತೆಯನ್ನು ಬಯಸುವಂಥ ದೇವರಾಗಿದ್ದಾರೆ. ಓದಿಕೊಂಡ ವಚನದಲ್ಲಿ ನೋಡುವ ಪ್ರಕಾರವಾಗಿ ಕ್ರಿಸ್ತನ ಅನ್ಯೂನತೆಯಲ್ಲಿ ಯಾವಾಗಲೂ ಸಹ ನಮ್ಮನ್ನು ಜಯೋತ್ಸವದೊಡನೆ ಮೆರೆಸಲಿಕ್ಕಾಗಿ ಅವರು ಬಯಸುವವರಾಗಿದ್ದಾರೆ. ನೀವು ಸೋಲಿನಲ್ಲಿರುವಂಥದ್ದು, ಸೋಲನ್ನು ಒಪ್ಪಿಕೊಳ್ಳುವಂಥದ್ದು ಅದು ನಿಮ್ಮ ಜೀವಿತ ಅಲ್ಲ. ನೀವು ಜಯವನ್ನು ಹೊಂದಿದವರು, ಜಯಿಸಲ್ಪಟ್ಟಂಥ ಕರ್ತನ ಆ ಜಯದಲ್ಲಿ ಪಾಲುಗಾರರಾಗಿ ಇದ್ದೀರಾ. ನೀವು ಕರ್ತನ ಅನ್ಯೂನತೆಯಲ್ಲಿ ಇರುವುದಾದರೆ ಆ ಜಯವನ್ನು ರುಚಿಸಬಹುದು. ಅದರಲ್ಲಿ ನೀವು ಪಾಲುಗಾರರು ಸಹ ಆಗಿದ್ದೀರಾ. ಸೋಲು ನಿಮ್ಮ ಜೀವಿತಗಳನ್ನು ಬದಲಾಯಿಸುವಂಥದ್ದಾಗಿ ಇದೆ. ಸೋಲು ಪ್ರಯತ್ನಿಸುವ ಹಾಗೆ ಪ್ರೇರೇಪಿಸುವಂಥದ್ದು ಸಹ ಹಾಗೆ ಇದೆ. ಇಂದು ನಿಮ್ಮ ಸೋಲು ಅದು ನಿಜವಾಗಿ ನಿಮ್ಮ ಸಾವಲ್ಲ, ಬದಲಾಗಿ ನಿಮ್ಮ ಜೀವಿತದಲ್ಲಿ ಕರ್ತನು ಕೊಡಲ್ಪಟ್ಟಿರುವಂತಹ ಉನ್ನತೋನ್ನತವಾದಂಥ ಜಯದ ಮೆಟ್ಟಿಲನ್ನು ನೀವು ಆ ಏರಲ್ಪಡುವಂಥದ್ದಕ್ಕಾಗಿ ಇರುವಂಥ ಮೆಟ್ಟಿಲಾಗಿ ಮಾರ್ಗವಾಗಿ ಇದೆ. ಆದ ಕಾರಣ ಸೋತಂಥದ್ದನ್ನು ನೆನೆಸಿ ಪಶ್ಚಾತ್ತಾಪದಿಂದಲೂ ನಿಮ್ಮ ಮನೋಲ್ಲಾಸಗಳನ್ನು ಕೆಡಿಸಿಕೊಂಡವರಾಗಿ ಚಿಂತಿಸಬೇಡ್ರಿ. ಕರ್ತನ ಜಯವನ್ನು ಹೊಂದಿಕೊಳ್ಳಲಿಕ್ಕಾಗಿ ದೇವರಾಗಿರುವಂಥ ಯೇಸು ಕರ್ತನ ಅನ್ಯೂನತೆಗೆ ಬನ್ನಿರಿ. ಆತನು ಎಂದಿಗೂ ಸಹ ನಿಮ್ಮನ್ನು ಜಯೋತ್ಸವದಲ್ಲಿ ಮೆರೆಸುವಂಥ ದೇವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಸ್ವತಂತ್ರ ಸ್ಥಿತಿಯಲ್ಲಿರುವಂಥ ನಿನ್ನ ಮಗಳನ್ನು, ನಿನ್ನ ಮಗನನ್ನು ಮುಟ್ಟಿರಿ ಅಪ್ಪ. ಅವರು ಯಾವಾಗಲೂ ನಿಮ್ಮ ಅನ್ಯೂನತೆಯಲ್ಲಿ ನಡೆಯುತ್ತಾ ನೀವು ಅವರಿಗಾಗಿ ಜಯಿಸಲ್ಪಟ್ಟಂಥ ಆ ಜಯವನ್ನು, ಆ ಜಯದ ಧ್ವಜವನ್ನು ಹಿಡಿಯಲ್ಪಟ್ಟವರಾಗಿ ಜೀವಿಸಲಿಕ್ಕಾಗಿ ಸಹಾಯಿಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.